ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ ಕನ್ನಡತೆ. ಇದು ನನ್ನ ಕನ್ನಡತಿಯ ಕಥಾ ಸುಧಾ ಚಾನಲ್. ವಸಿಷ್ಠನ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯ್ತಾ. ಮಾಂಗಲ್ಯದಿಂದ ನಂಟಾದರೂ ಭಾಗ 70. ಪ್ರೇಮ ಪಕ್ಷಿಗಳಿಬ್ಬರು ಯಾರು ಅರಿವಿಲ್ಲದೆ ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿಕೊಳ್ಳುತ್ತಿದ್ರು ಖುಷಿಯಿಂದ. ಅಷ್ಟರಲ್ಲಿ ಗೊಂಬೆಯ ಮೇಲೆ ಬಣ್ಣದ ನೀರು ಬಿದ್ದಿತ್ತು. ನಾನು ಬಣ್ಣ ಹಚ್ಚಲ ನನ್ನ ಗೊಂಬೆ ಎಂದು ಬಂದ ಬಿಟ್ಟಿದ್ದನವ ಮಿನಿಸ್ಟರ್ ಮೊಮ್ಮಗ ವೈಶಾಖ್. ಗೊಂಬೆ, ಆರ್ ಯು ಆಲ್ ರೈಟ್ ಎಂದು ತನ್ನವಳ ಎದೆಗಪ್ಪಿಕೊಂಡ ವಿಶೇಷ್. ಕೋಪಕ್ಕೂ ಮೊದಲು ಕಾಳಜಿ ವಹಿಸುವವನವ. ಹಾ ವಿಶು, ಚಳಿ ಎಂದಳು ನಡುಗುತ್ತಾ. ಒಂದು ಬಕೆಟ್ ನೀರನ್ನು ಸುರಿದಿದ್ನಲ್ಲ, ಹಾಗಾಗಿ ಚಳಿ ಅವಳಿಗೆ. ವೇಟ್ ಎಂದವ ತನ್ನ ಮೇಲಿದ್ದ ಬಿಳಿಯ ಬಣ್ಣದ ಕೋಟ್ ತೆಗೆದು ಅವಳ ಮೇಲೊದಿಸಿ, ಅಲ್ಲಿ ಇರು, ನಾನು ಬರ್ತೀನಿ ಎಂದು ಬೈಕಿನತ್ತ ಕೈ ತೋರಿ ಎಂದು ನಡೆದಳು. ಅವನು ಹೇಳಿದ ಮೇಲೆ ಮರು ಮಾತನಾಡಲು ಅವಳು. ವಾವ್, ಏನು ಕಾಳಜಿ, ಇವತ್ತು ಹೋಳಿ ಅಲ್ವಾ, ನಾವು ನೀರು ಹಾಕೋರೆ ಎಂದು ತನ್ನ ಪಕ್ಕದಲ್ಲಿದ್ದ ಒಬ್ಬನ ಕೈಯಿಂದ ಬಣ್ಣ ತುಂಬಿದ ನೀರಿನ ಬಲೂನ್ ತೆಗೆದುಕೊಂಡ ವೈಶಾಖ್. ಇನ್ನೇನು ಗೊಂಬೆಯತ್ತ ಅದನ್ನು ಎಸೆಯಬೇಕು, ಅವನ ಮುಖಕ್ಕೆ ಗುದ್ದಿ ಬಿಟ್ಟ ವಿಶ್. ತನ್ನವಳ ತಂಟೆಗೆ ಬಂದರೆ ಉಗ್ರನವ. ಹೇ ಎಂದು ವಿಶಾಖ್. ನಿಮಿಷಗಳ ಬಳಿಕ ಅವನು ಕೊಟ್ಟ ಏಟಿಗೆ ತಲೆ ತಿರುಗಿ ಕಣ್ಣು ಕತ್ತಲಾಗಿ ನಿಮಿಷಗಳ ಹಿಡಿಯಿತವನಿಗೆ ಇಹಕ್ಕೆ ಬರಲು. ನನ್ನ ಗೊಂಬೆ ಮೇಲೆ ನೀರು ಹಾಕೋಕೆ ಎಷ್ಟೋ ಧೈರ್ಯ ನಿಂಗೆ ಎಂದವನ ಕಣ್ಣುಗಳಲ್ಲಿ ಸುಟ್ಟು ಹಾಕುವಷ್ಟು ಕೋಪ. ಎಷ್ಟಾದರೂ ವಸಿಷ್ಠನ ಮೊಮ್ಮಗನಲ್ವೇ, ಅವರಷ್ಟು ಪೊಸಿಷನ್ಸ್ ಇರಲೇಬೇಕು. ನಿನ್ನ ಗೊಂಬೆನೇ ಆಗಲಿ ಕಣೋ, ನಾನು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಬಣ್ಣದ ಜೊತೆ ಎಂದ ವೈಶಾಖ್ ಮಾತದೆ ಅಹಂಕಾರದೆ. ಇನ್ನೂ ಕೇಳಬೇಕೆ, ತಾಳ್ಮೆಯಿಂದ ಇರುವವನ ಕೋಪ ನಿಜಕ್ಕೂ ತಡೆಯಲಾಗದಂತೆ. ಯು ಬಾಸ್ಟರ್ಡ್ ಎಂದು ಅರಜಿಯವನ ಎದೆಗೆ ಒದ್ದು ಬಿಟ್ಟ ಕೋಪವೆಲ್ಲ ಒಗ್ಗೂಡಿಸಿ ವೈಶಾಖ್ ಮಾರುದೂರ ಹೋಗಿ ಬಿದ್ದ. ನನ್ನವಳ ಬಗ್ಗೆ ಮಾತಾಡ್ತೀಯನೋ ನೀನು ಎಂದು ಕೂಗಿದವ ಅವನ ಮೇಲೆ ಕುಳಿತು ಕುತ್ತುಕೆ ಹಿಚಕಿದ. ಬಿಡು ವಿಶು, ಸಾಕು ಬಿಡು ಎಂದು ವೈಸಿರಿಗೆ ಬಂದು ಬಿಡಿಸಿದ್ಲು ಅವನ. ಅಲ್ಲಿವರೆಗೂ ಅವನ ಕೋಪಕ್ಕೆ ಹೆದರಿ ಯಾರು ಅವನ ಬಳಿ ಸುಡಿಯಲಿಲ್ಲ. ನೀನು ಹೋಗು ಗೊಂಬೆ, ನಾನಿವನನ್ನು ಏನಾದರೂ ಮಾಡಿಯೇ ಬರೋದು ಎಂದವನ ತೋಳು ಬಳಸಿ, ಇಷ್ಟು ಕೊಟ್ಟಿರೋದು ಸಾಕು, ಬಾ ಹೋಗೋಣ ಎಂದು ನಡೆದಳು ಅಲ್ಲಿಂದ. ಮೇಲೆದ್ದು ಬಾಯಲ್ಲಿದ್ದ ರಕ್ತ ಒರೆಸಿಕೊಂಡವ ಹೆಡೆ ತುಳಿಸಿಕೊಂಡ ಹಾವೈಲಂತಾಗಿದ್ದ. ಚೂರೇ ಚೂರು ಹಸ್ತೀನಿ ಕಣೋ, ಫ್ರೆಂಡ್ಸ್ ಹತ್ತಿರ ಚಾಲೆಂಜ್ ಮಾಡಿದ್ದೀನಿ ಎಂದಳು ಮಿಲನ ಮುದ್ದಾಗಿ. ಬೇಡ ನೋಡು, ಸರಿ ಇರಲ್ಲ, ನನಗೆ ಹುಡುಗಿರಂದ್ರೇ ಆಗಲ್ಲ ಅಂತ ಗೊತ್ತು ನಿಂಗೆ ಎಂದವ ವಾರ್ನ್ ಮಾಡುವಾಗ ಮೆತ್ತಗೆ ಅವನ ಕೆನ್ನೆಗೆ ಬಣ್ಣ ಹಚ್ಚಿದ್ಲು ಮಿಲನ. ಎಷ್ಟೇ ಆಗಲಿ ಅವನು ತನಗೆ ಸಿಗುತ್ತಾನೆ ಎಂದು ನಂಬಿದವಳಿಗೆ ಅದೇನೋ ದೊಡ್ಡ ಕೆಲಸವಲ್ಲ. ಕನ್ನಡ ಅರ್ಥ ಆಗಲ್ವೇನೆ ನಿಂಗೆ, ಏರು ಮಾಡ್ತೀನಿ ನಿಂಗೆ ಎಂದವ ಅನಾಯಾಸವಾಗಿ ಅವಳನ್ನು ತೋಳಲೆತ್ತಿಕೊಂಡು, ಏಯ್ ಬಣ್ಣನೆಲ್ಲ ಗುಂಡಿಯಲ್ಲಿ ನೀರಲ್ಲಿ ಬೆರೆಸ್ರೋ ಎಂದು ತನ್ನ ಗೆಳೆಯರಿಗೆ. ಬೇಡ ಬೇಡ ವಿಶ್ರುತ್, ನನ್ನ ಬಳಿ ಇದೊಂದೇ ಬಟ್ಟೆ ಇರೋದು, ಬೇರೆ ತಂದಿಲ್ಲ, ಮನೆಗೆ ನೆನೆದು ಹೋದರೆ ಡ್ಯಾಡಿ ಬೈತಾರೆ ಎಂದು ಕೋರಿಕೊಳ್ಳುತ್ತಿದ್ದವಳ ಕಣ್ಣಲ್ಲಿದ್ದ ಭಯ ನೋಡಿ ನಕ್ಕವ ದೋಪ್ ಎಂದು ಬಿಟ್ಟಿದ್ದ ಅವಳನ್ನು ಬಣ್ಣದ ಕೊಳೊಳಗೆ. ಮತ್ತಲ್ಲಿ ನಿಲ್ಲದೆ ನಡೆದಿದ್ದ. ನೋಡು ಎಂತಹ ಸ್ಥಿತಿ ಬಂತು, ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರು ಅವನಿಂದ ಬಿದ್ದೆ ಅಲ್ವಾ, ಅದಕ್ಕೆ ಈ ಗತಿ ನಿಂಗೆ. ಅವನು ಕೊಬ್ಬಿಷ್ಟ, ನಿಂಗೆ ಸೂಟ್ ಆಗಲ್ಲ ಚಿನ್ನ, ಬಾ ನಿನ್ನ ಜೊತೆ ನಾನು ಬಣ್ಣ ಹಚ್ಚಿಸ್ಕೋತೀನಿ ಎಂದು ಅವಳ ಕೈ ಹಿಡಿಯಲು ಬಂದವ. ಬೇಡ ಇರು ಚಿನ್ನ, ನಾನೇ ಗುಂಡಿಯೊಳಗೆ ಬರ್ತೀನಿ, ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿಕೊಳ್ಳೋಣ, ಚೆನ್ನಾಗಿರುತ್ತೆ, ಓಪನ್ ರೊಮ್ಯಾನ್ಸ್ ಎಂದವ ತಾನೊಟ್ಟಿದ್ದ ಬಿಳಿ ಬಣ್ಣದ ಜುಬ್ಬ ತೆಗೆದು ಗುಂಡುಗಿಳಿಯಲು ಮುಂದಾದನವ. ಅವನು ಬಿಸ್ನೆಸ್ ಮನ್ ಮಗ ವಿದ್ವತ್. ಬೇಡ ವಿದ್ವತ್, ಇಷ್ಟು ದಿನ ಬಾಯಲ್ಲಿ ಹೇಳಿದ್ದೀನಿ, ಇವತ್ತು ಕೈ ಮಾತಾಡುತ್ತೆ ಎಂದು ಕೋಪದೆ ನುಡಿದು ಮೇಲೆ ಬರುವವಳ ನೋಡಿದವ ಕೈ ಹಿಡಿದವ. ಅವನು ನಿನ್ನ ಒಪ್ಪಲ್ಲ ಅಂದಮೇಲೆ ನನ್ನ ಫ್ರೆಂಡ್ ಮಾಡ್ಕೊ, ಬಾಯ್ ಫ್ರೆಂಡ್ ಎಂದು ನೀರಿನಲ್ಲೇ ಅವಳ ನಡು ಬಳಸಲು ಬಂದಾಗ ದೂರದಿಂದ ಬಂದ ವಾಟರ್ ಬಲೂನ್ಗಳು ಒಂದರ ಮೇಲೊಂದು ಅವನ ಕೈಗೆ ಹೊಡೆಯತೊಡಗಿದ್ವು. ಕೈ, ಮುಖ, ಕುತ್ತಿಗೆ ಎಲ್ಲ ಕಡೆ ನೀರಿನ ಅಭಿಷೇಕ ಆಯ್ತವನಿಗೆ. ಶರ್ಟ್ ಬಿಚ್ಚಿ ಬಂದಿದ್ದ ಕಾರಣ ಎದೆಗೂ ಹೊಡೆತ ಬಿದ್ದಿದ್ವು. ಯೂ ನಿಲ್ಲಿಸೋ ಎಂದ ಕಣ್ಣಿಗೆ ಕೈ ಅಡ್ಡ ಇಟ್ಟುಕೊಂಡು. ಅಷ್ಟರಲ್ಲಿ ಮೇಲೆ ಬಂದಿದ್ಲು ಮಿಲನ. ನಡುಗುತ್ತಾ ನಿಂತಿದ್ಲು. ನಿಲ್ಲಿಸಿದೆ ಎಂದು ಬಲೂನ್ ಇಟ್ಟು ಕೈ ಕಟ್ಟಿದ ವಿಶ್ರುತ್. ಮುಖದಲ್ಲಿ ಗರ್ವದ ನಗುವಿತ್ತು. ಎಷ್ಟಾಗಲಿ ಮರಿ ಗರ್ವಿಷ್ಠನ ಮಗ, ಗರ್ವಿಷ್ಠನ ಮೊಮ್ಮಗ, ಮಿನಿ ಗರ್ವಿಷ್ಠನಲ್ಲವ ನಿನ್ನ ಎಂದು ತಾನು ನೀರಿನ ಎದ್ದು ಬಂದ ವಿದ್ವತ್ ಕೋಪದಿ. ಅಷ್ಟೇ ವೇಗವಾಗಿ ಬಂದು ವಿಶ್ರುತ್ ಎದುರು ನಿಂತವ. ನಿಂಗೆ ಅವಳು ಇಷ್ಟ ಇಲ್ಲ ಅಂದಮೇಲೆ ನಾನಾದರೂ ಟ್ರೈ ಮಾಡ್ತೀನಿ ಎಂದು ಕೊಬ್ಬಿನಿಂದ ಹೇಳಿದ ವಿದ್ವತ್ ಕೆನ್ನೆಗೆ ಬಾರಿಸಿದ ವಿಶ್ರುತ್ ಕೋಪದಿಂದ. ಟ್ರೈ ಮಾಡೋಕೆ ಅವಳೇನು ಬಟ್ಟೆನಾ ಎಂದವ ನಡುಗುತ್ತಾ ನಿಂತಿದ್ದ ಮಿಲನ್ ನೋಡಿ. ಇವನಿಷ್ಟನಾ ಎಂದ ತಣ್ಣಗೆ ಜೇಬಿನಲ್ಲಿ ಕೈ ತೋರಿಸ್ಕೊಂಡು. ನನ್ನ ಇಷ್ಟ ಕಷ್ಟ ಗೊತ್ತಿದ್ದು ಕೇಳ್ತೀಯಲ್ಲ ನೀನು, ಈ ಜನ್ಮಕ್ಕೆ ನೀನೇ ನನ್ನ ಗಂಡ ಅಷ್ಟ, ಆದರೂ ಕೇಳ್ಕೊ, ಈ ಮುಸುಡಿ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ ಎಂದಳು ತುಸು ಕೋಪದಿ. ಕಾಟ ಕೊಡುವವನಿಗೆ ತಕ್ಕನಾಗೆ ಮಾತನಾಡುವವಳು ಅವಳು. ಆದರೆ ಇಂತಹ ಕೋಪದ ಮಾತುಗಳಿಗೆ ಹೆದರದವ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದ ಎಂದು. ಕೇಳ್ತಲ್ಲ ಅವಳು ಹೇಳಿದ್ದು, ಇನ್ನು ಮುಂದೆ ಅವಳ ತಂಟಿಗೆ ಹೋದರೆ ಸರಿಯಿರಲ್ಲ ಎಂದವ ತನ್ನ ಬೈಕಿನಲ್ಲಿ ಇದ್ದ ಜಾಕೆಟ್ ತೆಗೆದು ಅವಳ ಮೇಲೊದಿಸಿದ. ಎಷ್ಟು ದಿನ ಕಾಯ್ತಾನೆ ಅವನು ನಿನ್ನ, ನೋಡ್ಕೋತೀನಿ ಕಣೆ ಎಂದು ಕೋಪದಿ ನಡೆದ ವಿದ್ವತ್. ಥ್ಯಾಂಕ್ ಯು ವಿಶ್ರುತ್ ಎಂದು ಅವನ ತಬ್ಬಿದವಳ ಕೈ ಸರಿಸಿ. ಯಾಕೆ ಬಾಯಿಲ್ವ ನಿಂಗೆ, ನನ್ನ ಜೊತೆ ಆದರೆ ನಾಯಿ ಥರ ಕಿತ್ತಾಡ್ತೀಯಾ, ಅವನಿಗೆ ಬೈಯೋದಕ್ಕಾಗಲ್ವಾ ಎಂದವನ ಮಾತಲ್ಲಿ ಕೋಪವೂ ಇತ್ತು, ಪ್ರೀತಿಯೂ ಇತ್ತು. ನಾನು ಅವನಿಗೂ ಬೈದೆ, ಅವನೇ ಜಾಸ್ತಿ ಮಾಡಿದ್ದು ಎಂದು ಮೂತಿ ಉಬ್ಬಿಸಿ ಹೇಳಿದವಳ ನೋಡಿದವ. ಸರಿ ಸರಿ ಬಾ, ಈ ನಾಟಕಕ್ಕೆ ಕಡಿಮೆ ಇಲ್ಲ ಎಂದು ಮುಂದೆ ನಡೆದಾಗ, ಹಾ ನನ್ನ ಕಾಲು ಎಂದು ಬೇಕೆಂದ ನಾಟಕ ಆಡುತ್ತಾ ಕಾಲು ಹಿಡಿಯುತ್ತಾ ನಡೆದಳು ಮಿಲನ. ತಕ್ಷಣ ಹಿಂತಿರುಗಿ ನೋಡಿದವ ಮಾತನಾಡದೆ ಅವಳ ಹೊತ್ತು ತನ್ನ ಬೈಕಲ್ಲಿ ಕೂಡಿಸಿಕೊಂಡ.
ನೀನೇ ಅಲ್ವಾ ಗುಂಡು ಒಳಗೆ ಎತ್ತಾಕಿದ್ದು, ಕಾಲಿಗೆ ಏಟಾಯಿತು ಎಂದಳು ಮೆಲ್ಲಗೆ. ಅವನೇನೂ ಮಾತಾಡಲಿಲ್ಲ. ಮೌನದ ಮಧ್ಯೆ ಬೈಕ್ ಮನೆಯ ಬಳಿ ತಲುಪಿತು. ಬಾಯ್ ಆ್ಯಂಡ್ ಥ್ಯಾಂಕ್ ಯು ಎಂದವಳ ನೋಡಿದವ ಬಲಗಾಲಿಗೆ ಗಾಯ ಆದಾಗ ಬಲಗಾಲು ಎಳಿಬೇಕು, ಎಡಗಾಲಲ್ಲ ಎಂದಾಗ ತುಟಿ ಚಾಚಿದಳು ತುಂಟಿ. ನಾಳೆ ನನ್ನ ಜಾಕೆಟ್ ನಂಗೆ ಬೇಕು, ಕ್ಲೀನಾಗಿ ತೊಳ್ಕೊಂಡು ತಗೊಂಡು ಬಾ ಎಂದು ನಡೆದ. ಅವಳು ಮನೆಗೆ ಓಡಿದ್ಲು. ವಿಶುತ್ ಮನೆ ತಲುಪುವ ಮುನ್ನವೇ ವಿಶೇಷ್ ಬೈಕ್ ನಿಂತಿತ್ತು ಅಲ್ಲೇ. ಗೊಣಗಿಕೊಂಡು ಮುಂದೆ ಬಂದವ, ಬಂದ್ಯಾ ಬಾ, ನಿಧಿ ಇನ್ನೂ ಚೂರು ಕಾಯಿಸು ಸೌಟನ್ನ ಎಂದರು ಮೈಥಿಲಿ ನಡು ಮನೆಯಿಂದಲೇ. ಸಿರಿ ವಿಶ್ ಕೈ ಕಟ್ಟಿ ನಿಂತಿದ್ರು ವಸಿಯ ಮುಂದೆ. ಹೆಂಡತಿ, ಮಕ್ಕಳು ಸ್ನಾನ ಆದರೂ ಮಾಡಿ ಬರಲಿ ಇರು, ಮೈಯೆಲ್ಲ ಬಣ್ಣ ಆಗಿದೆ ಎಂದರು ವಸಿಷ್ಠ ಮೊಮ್ಮಕ್ಕಳ ಪರವಾಗಿ. ನೀವು ಸುಮ್ಮನೆ ಕೂರಿಲ್ಲ ಅಂದರೆ ಮೊದಲು ನಿಮ್ಮ ನಾಲಿಗೆಗೆ ಬರೆ ಹಾಕೋದು ಎಂದರು ಗಂಡನನ್ನು ಕೆಕ್ಕರಿಸಿ ನೋಡಿ. ಪಾಪ ಕಣೆ, ನೆಂದಿದ್ದಾರೆ, ನಾಳೆ ಕೋಲ್ಡ್ ಆದರೆ ಕಷ್ಟ ಅಲ್ವಾ ಎಂದು ವಸಿಷ್ಠ ಅವರು ಹೇಳುವಾಗ ಆ ಅಕ್ಷಯ್ ಎಂದು ಸೀನಿದರು ವಿಶ್ ಗೊಂಬೆ ಒಮ್ಮೆಲೆ. ವಾವ್, ಎಷ್ಟು ಚೆಂದಾಗಿ ನಾಟಕ ಆಡ್ತೀರಾ ಅಜ್ಜ ಮೊಮ್ಮಕ್ಕಳು. ಇದುವರೆಗೂ ಬರದ ಸೀನು ಇವಾಗ ಬಂತಾ, ನಿಧಿ ಆಯ್ತೇನೆ ಎಂದರು ಎದ್ದು ಬಂದು ಮೊಮ್ಮಕ್ಕಳ ಕಿವಿ ಹಿಂಡಿ. ಇವಾಗ ಏನಾಯಿತು ಅಂತ ಅಜ್ಜಿ ಆ್ಯಕ್ಟಿಂಗು ಎಂದ ವಿಶ್ರುತ್. ಇದೆಲ್ಲ ದಿನವೂ ನಡೆಯುವುದೇ. ಇಷ್ಟು ದಿನ ವಿಶ್ರುತ್ ಅವರಿಗೆ ಹೊಡೆದ ಇವರಿಗೆ ಹೊಡೆದ ಅಂತ ನ್ಯೂಸ್ ಬರೋದು. ಫಸ್ಟ್ ಟೈಮ್ ವಿಶೇಷ್ ಒಬ್ಬರಿಗೆ ಆಸ್ಪತ್ರೆಗೆ ಸೇರೋ ಹಾಗೆ ಹೊಡೆದಿದ್ದಾರೆ ಅಂತ ಬರೆದಿರೋದು, ಅದು ಮಿನಿಸ್ಟರ್ ಮೊಮ್ಮಗನನ್ನ ಎಂದು ಮೈಥಿಲಿ ಅವರು ಕೋಪದೆ ನುಡಿದಾಗ, ಡಾರ್ಲಿಂಗ್, ಅವನು ನನ್ನ ಗೊಂಬೆಗೆ ನೀರು ಹಾಕಿದ ಅಷ್ಟೇ ಅಲ್ಲದೆ ಏನೇನೋ ಮಾತಾಡಿದ, ಅದಕ್ಕೆ ಹೊಡೆದೆ ಅಷ್ಟೆ. ನನ್ನ ಕೋಪ ಅವನು ನೋಡಿರಲಿಲ್ಲ, ಇವತ್ತು ತೋರಿಸಿದೆ ಎಂದ ತಣ್ಣಗೆ. ಮಾಡಿದ ತಪ್ಪನ್ನು ಒಪ್ಪಿಕೊಂಡವ ತನ್ನದೇ ದಾಟಿಯಲ್ಲಿ. ಹಾಗಂತ ಹಾಗೆ ಹೊಡೆಯೋದ ಚಿನ್ನೋ ಎಂದರು ಬೇಸರದೆ. ಇಲ್ಲ, ಶೇಕ್ ಹ್ಯಾಂಡ್ ಕೊಟ್ಟು ಬರ್ತಾನೆ. ನಿಮ್ಮ ಅಜ್ಜಿಗೆ ಅರಿವು ಮರುವು ಕಣೋ, ನಿಮ್ಮ ಹುಡುಗಿರ ತಂಟೆಗೆ ಯಾರೇ ಬಂದರೂ ಅವರನ್ನು ಬಿಡಬೇಡಿ ಎಂದರು ವಸಿಷ್ಠ ಗಂಭೀರವಾಗಿ. ಅಂದರೆ ಈ ವಯಸ್ಸಿಗೆ ಅವ್ರು ಹೊಡೆದಾಡಬೇಕಾ, ಇನ್ನೂ 17 ಅಷ್ಟೇ ಅವರಿಗೆ ಎಂದರು ಮೈಥಿಲಿ ಎರಡೂ ಕೈ ಸೊಂಟದ ಮೇಲಿಟ್ಟು. ನಂಗೆ ಗೊತ್ತು ಹೆಂಡ್ತಿ, ಆದರೆ ನಮ್ಮವರ ನಾವು ಕಾಪಾಡ್ಕೊಳ್ಳೋಕೆ ವಯಸ್ಸು ಅಡ್ಡ ಬರಲ್ಲ. ಈಗಲೂ ನನ್ನ ಕುಟುಂಬ ತೊಂದರೆ ಬಂದರೆ ನಾನು ಬಿಡಲ್ಲ ಎಂದರು ಹಲ್ಕಚ್ಚಿ. ಈಗಲೂ ಅದೇ ಗರ್ವ ವರ್ಚಸ್ಸು ಅವರ ಮುಖದಲ್ಲೇ. ಇನ್ನೇನಾಯ್ತಲ್ಲ, ನಿಮ್ಮ ತಾತನೇ ನಿನ್ನ ಕಡೆಗೆ, ನಾನೇನು ಮಾಡಲಿ. ನಿಧಿ, ಗ್ಯಾಸ್ ಆಫ್ ಮಾಡಿ ಬಾ, ಸುಮ್ಮನೆ ದಾಂಡ ಎಂದು ಮುಖ ಊದಿಸಿಕೊಂಡು ಕುಳಿತರು ಮೈಥಿಲಿ. ಮೊಮ್ಮಕ್ಕಳಿಗೆ ಸನ್ನೆ ಮಾಡಿದ ವಸಿಷ್ಠ, ನೀವು ಸ್ನಾನ ಮಾಡಿ, ನಾನು ನನ್ನ ಹೆಂಡತಿ ಜೊತೆ ಹೋಳಿ ಆಡ್ತೀನಿ ಎಂದು ಮಡದಿ ಎತ್ತಿಕೊಂಡು ಮನೆ ಅಂಗಳಕ್ಕೆ ನಡೆದರು. ಬೇಡ ವಸಿ, ನಾ ಸ್ನಾನ ಮಾಡಿದ್ದೀನಿ ಎನ್ನುವಾಗ ಬಣ್ಣದ ಗಾನ ಹಿಡಿದು ಬಂದರು ನಿಧಿ, ವೈಭವ್ ಜೊತೆಗೆ ಋಷಭ್, ಇಷ್ಟ, ವೈಶಿಷ್ಠ, ಆಯುಷ್. ಬೇಡ ಕಣ್ರೋ, ನನಗೆ ಬಣ್ಣ ಆಗಲ್ಲ ಎಂದವರ ತಲೆಯ ಮೇಲೆ ಬಣ್ಣದ ಬಲೂನ್ ಬಿದ್ದವು. ತಲೆ ಎತ್ತಿ ನೋಡಿದರೆ ನಗುತ್ತಿದ್ದರು ಮೂವರು ಮೊಮ್ಮಕ್ಕಳು. ಕಮಾನ್ ಮೊಮ್ಮಕ್ಕಳ ಎಂದು ವಸಿ ಸನ್ನೆ ಮಾಡಿದಾಗ ಎಲ್ಲ ಕೆಳಗಿಳಿದು ಓಡಿ ಬಂದರು. ಮಧ್ಯೆ ನಿಂತಿದ್ದ ಮೈಥಿಲಿ ಎಲ್ಲರ ಗುರಿ. ಎಲ್ಲರೂ ಮೈಥಿಲಿಯವರಿಗೆ ಬಣ್ಣ ಎರಚಿ ಖುಷಿಪಟ್ಟರು. ಖುಷಿ ತುಂಬಿತು ಆ ಮನೆಯಲ್ಲಿ. ವಸಿಷ್ಠ ಅವರ ಮನೆಯಲ್ಲಿ ಪ್ರೀತಿಯ ತುಂಬಿತು. ದಿನಗಳು ಮೆಲ್ಲಗೆ ಓಡುತ್ತಿದ್ವು. ಅಂದು ಕರಿಚಾಯ ಆವರಿಸುವಂಥ ಲಕ್ಷಣದಂತಹ ದಡೂತಿ ದೇಹದ ನೆರಳೊಂದು ನಿಂತಿತ್ತು ಆ ಮನೆಯ ಬಾಗಿಲಲ್ಲಿ. ಮನೆಯನ್ನೇ ವಿಚಿತ್ರವಾಗಿ ನೋಡಿದ ಆ ವ್ಯಕ್ತಿ ಎಡಗಾಲಿಟ್ಟು ಮನೆಯೊಳಗೆ ಬಂದರು. ವಸಿಷ್ಠ, ವಸಿಷ್ಠ ಎಲ್ಲಿದ್ದೀರಾ ಎನ್ನುತ್ತಾ ಬಂದ ವ್ಯಕ್ತಿಯ ನೋಡಿ ಹುಬ್ಬು ಸಂಕುಚಿಸಿರಲ್ಲ. ಇವರು ನಮ್ಮ ಮನೆಗೇಕೆ ಎಂಬಂದಿತ್ತು ಅವರ ನೋಟ. ಯಾರದು ಎಂದು ಬಂದ ವಸಿಷ್ಠ ಅವರು ಆ ವ್ಯಕ್ತಿಯೊಮ್ಮೆ ನಿರೂಪಿಸಿ, ಬನ್ನಿ ಕೂತ್ಕೊಳ್ಳಿ, ಎಕ್ಸ್ ಮಿನಿಸ್ಟರ್ ಯೋಗೀಂದ್ರ ಎಂದರು ವಸಿಷ್ಠ. ಆ ವ್ಯಕ್ತಿ ಮಾಜಿ ಮಂತ್ರಿ. ಬಂದಿದೆ ಅಂದಮೇಲೆ ಕೂರದೇ ಇರೋಕ್ಕಾಗುತ್ತಾ ವಸಿಷ್ಠ ಅವರೇ ಎಂದರು ಅವರು ಕೂರುತ್ತಾ. ಏನು ವಸಿಷ್ಠ, 5 ಸ್ಟಾರ್ ಹೋಟೆಲ್ ಓನರ್ ನೀನು, ನಿಮ್ಮನೆಗೆ ಬಂದವರಿಗೆ ಕಾಫಿ ಟೀ ಕೊಡೋದಿಲ್ವಾ ಎಂದರು ಕೆಮ್ಮುವ ನಾಟಕ ಆಡುತ್ತಾ. ತಗೊಳ್ಳಿ, ಮೊದಲು ನೀರು ಕುಡೀರಿ, ನಂತರ ಕಾಫಿ ಎಂದು ವಸಿಷ್ಠ ಅವರು ನೀರು ಕೊಟ್ಟು ಮಡದಿಯ ನೋಡಿ, ಹೆಂಡತಿ ಕಾಫಿ ಟೀ ತೊಗೊಂಡು ಬಾ ಎಂದಾಗ ಮೈಥಿಲಿ ಅವರು ಒಳ ನಡೆದರು. ಹೇಳಿ, ಏನು ವಿಷಯ ಎಂದರು ವಸಿಷ್ಠ ಗಂಭೀರವಾಗಿಯೇ. ಸುತ್ತಿ ಬಳಸಿ ಮಾತನಾಡಿ ಅಭ್ಯಾಸ ಇಲ್ಲ ಅವರಿಗೆ. ನೇರವಾಗಿ ವಿಷಯಕ್ಕೆ ಬರ್ತೀನಿ ವಸಿಷ್ಠ. ನನಗೆ ಒಬ್ಬಳೇ ಮೊಮ್ಮಗಳು ಮತ್ತು ಮೊಮ್ಮಗ ಇರೋದು, ಗೊತ್ತಲ್ಲ ನನಗೆ. ನನ್ನ ಮೊಮ್ಮಗ ವೈಶಾಖ್ ನಿಮ್ಮ ಮೊಮ್ಮಗಳನ್ನು ಇಷ್ಟಪಟ್ಟಿದ್ದಾನೆ, ಹಾಗೆ ನನ್ನ ಮೊಮ್ಮಗಳು ಪ್ರಣೀತಾ ನಿಮ್ಮ ಮೊಮ್ಮಗ ವಿಶ್ರುತ್ನ ಇಷ್ಟಪಟ್ಟಿದ್ದಾಳೆ ಎಂದಾಗ ಹುಬ್ಬೇರಿಸಿ ಮೊಮ್ಮಕ್ಕಳ ಕಡೆಗೆ ನೋಡಿದರು ವಸಿಷ್ಠ. ವಯಸ್ಸಿನ ಗೊಂಬೆ ಒಬ್ಬರ ಮಗ ಒಬ್ಬರು ನೋಡಿದರೆ ವಿಶ್ರುತ್ ಉಡಾಫೆಯಿಂದ ಎತ್ತಲೋ ನೋಡುತ್ತಾ ನಿಂತ. ಅವರಿಗಿನ್ನೂ 18 ವರ್ಷ ಸಹ ಆಗಿಲ್ಲ. ಮದುವೆ ಆಗೋದಕ್ಕೆ ಸಮಯ ತುಂಬ ಇದೆ. ಆದರೂ ಹೇಳ್ತೀನಿ, ನಿಮಗೆ ವಿಷಯ ಗೊತ್ತಿಲ್ಲ ಅನಿಸುತ್ತೆ. ನನ್ನ ಮಗ ವಿಶೇಷ್ ಮತ್ತು ಮೊಮ್ಮಗಳು ವಯಸ್ಸೇರಿ ಮೊದಲಿನಿಂದಲೂ, ಚಿಕ್ಕವರಿಂದಾಗಲೂ ಪ್ರೀತಿ ಮಾಡ್ತಿದ್ದಾರೆ. ಅವರು ಹುಟ್ಟಿದಾಗಲೇ ಒಬ್ರಿಗೊಬ್ಬರು ಅಂತ ಡಿಸೈಡ್ ಮಾಡಿ ಆಗಿದೆ. ಈಗ ಇನ್ನು ವಿಶ್ರುತ್ ಎಂದು ಮೊಮ್ಮಗನ ನೋಡಿ ಅವನು ಪ್ರೀತಿ ಮಾಡಿಲ್ಲ. ಅವನು ಯಾರನ್ನೇ ಕರೆದುಕೊಂಡು ಬಂದು ಮದುವೆ ಆಗ್ತೀನಿ ಅಂದರೂ ನಾನು ಮಾಡಿಸ್ತೀನಿ. ಇಲ್ಲ, ನಿಮ್ಮ ಮೊಮ್ಮಗಳೇ ಓಕೆ ಅಂದರೂ ನಮ್ಗೆ ಓಕೆ, ಆದರೆ ಅವರ ಇಚ್ಛೆ ವಿರುದ್ಧ ನಾನು ಹೋಗಲ್ಲ ಎಂದು ವಿಶ್ರುತ್ನ ನೋಡಲು, ನಂಗೆ ಅವಳು ಇಷ್ಟ ಇಲ್ಲ ತಾತ ಎಂದ ನೇರವಾಗಿ. ಮುಖಕ್ಕೆ ಹೊಡೆದಂತಾಗಿತ್ತು ಅವರಿಗೆ. ಇನ್ನೇನು, ಅವನೇ ಬೇಡ ಅನ್ನಲ್ಲ, ನೀವು ಇಲ್ಲಿವರೆಗೂ ಬಂದಿದ್ದ ಖುಷಿ ಆಯಿತು, ಊಟ ಮುಗಿಸ್ಕೊಂಡು ಹೋಗಿ ಎಂದಾಗ ಅವಮಾನ ಆದಂತಾಗಿ ಎದ್ದು ನಿಂತವರು ವೈಸಿರಿ ವಿಶೇಷನ ನೋಡಿ ಹಲ್ಕಚ್ಚಿದ್ರು. ಒಮ್ಮೆ ವಿಶ್ರುತ್ನ ನೋಡಿ ಮುಷ್ಟಿ ಬಿಗಿದ್ರು. ಬೇಡ, ಹೋಗ್ತೀನಿ ಎಂದು ನಡೆದರು ಆಚೆಗೆ. ಚಿಂಟು, ಆಫರ್ ಚೆನ್ನಾಗೇ ಇತ್ತು ಅಲ್ವಾ
ಎಂದರು ವಸಿಷ್ಠ ಮೊಮ್ಮಗನ ಕಾಲಿಡಿಯಲು. ಹಾಗೆ ನಿಮ್ಮ ಮೊಮ್ಮಗಳಿಗೂ ಚೆನ್ನಾಗೇ ಇತ್ತು ಎಂದ ವಿಷ್ಣು ದುರ್ಗುಟ್ಟಿ ನೋಡುತ್ತಾ. ಅವರಿಬ್ಬರು ಲವ್ ಮಾಡ್ತಿದ್ದಾರೆ, ನೀನು ಮಾಡೋ ಹಾಗಿದ್ರೆ ಹೇಳು ಮಾಡಿಸ್ತೀನಿ ಎಂದರು ತುಸು ನಗುತ್ತಾ. ಇಲ್ಲ, ನಾನು ಲವ್ಗಿವೆಲ್ಲ ಮಾಡಲ್ಲ ಎಂದು ಮೂದಿದ್ರಿವಿ. ಹ್ಞೂ ತಾತ, ಅದಕ್ಕೆ ಆ ಹುಡುಗಿ ಇವನ ಹಿಂದೆ ಬಿದ್ದರೂ ತಿರುಗಿ ಸಹ ನೋಡಲ್ಲ ಇವನು. ಆದರೆ ಯಾರಾದರೂ ಅವಳ ಮುಟ್ಟಿದ್ರೆ ಅಲ್ಲಲ್ಲ ನೋಡಿದರೂ ಸಹ ಕೋಪದಲ್ಲಿ ಕೆಂಪಗಾಗಿ ಬಿಡ್ತಾನೆ. ಅವರ ಕಣ್ಕೇಳೋಕ್ಕೂ ರೆಡಿ ಇವನು ಎಂದಳು ಸಿರಿ ತನ್ನಣ್ಣನ ಕಾಡುತ್ತಾ. ಗೊಂಬೆ ಎಂದ ತಂಗಿಯ ಕಡೆಗೆ ಕೆಂಗಣ್ಣು ಬೀರಿ. ನೋಡಿ ನೋಡಿ ತಾತ ಅಜ್ಜಿ, ಇದೇ ಥರ ಕೆಂಪು ಕಣ್ಣು ಮಾಡಿಬಿಟ್ರೆ ಎಲ್ಲ ಹೆದರಿ ಬಿಡ್ತಾರೆ ಎಂದು ಕಾಡಿದಳು ಮತ್ತೆ. ಗೊಂಬೆ ಇರೆ ಮಾಡ್ತೀನಿ ಎಂದು ಜಗ್ನಲ್ಲಿದ್ದ ನೀರನ್ನು ತೆಗೆದುಕೊಂಡು ಅವಳ ಮೇಲೆ ಹಾಕಲು ನೋಡಿದ. ಓಡಿದಳು ತುಂಟಿ. ನಿತ್ಕೋ ಗೊಂಬೆ ಎಂದು ಓಡುತ್ತಲ್ಲ. ತಾತ ನೋಡಿ, ನಿಜ ಹೇಳಿದರೆ ಕಾಡ್ತಾನೆ ಎಂದು ವಸಿಯಿಂದ ಅಡಗಿ, ಆ ನೀರು ನೀನೇ ಕುಡಿಯೋ, ನಿನಗೆ ಉರಿತಾ ಇರೋದು ಎಂದಳು ನಗುತ್ತಲೆ. ತಾತ ನೀವು ಸರಿರಿ ಈ ಕಡೆ, ಇವತ್ತಿದೆ ಅವಳಿಗೆ ಎಂದ ವಸಿಯವರ ಮುಂದೆ ನಿಂತು. ಡಾರ್ಲಿಂಗ್ ಸರಿಬೇಡಿ ಎಂದಳು ಅವರ ತಬ್ಬಿ. ಇಲ್ಲಿಂದಲೇ ಹಾಕ್ತೀನಿ ಎಂದು ನೀರೆರಚಿದ ಅವಳ ಮೇಲೆ. ಡ್ಯಾಡಿ, ಮಮ್ಮಿ ಎಂದು ಮೂತಿ ಉಬ್ಬಿಸಿದವಳ ನೋಡಿ ಎಲ್ಲ ನಕ್ಕರೆ. ವಿಶ್ರುತ್, ಕೋಲ್ಡ್ ಆಗುತ್ತೆ ಅವಳಿಗೆ ಎಂದು ಟವಲ್ ಹಿಡಿದು ಬಂದಿದ್ದ ವಿಶೇಷ್. ಐ ನೋ ಎಂದು ತಾನೇ ಅವಳ ಕೂದಲುಗಳ ಒರೆಸಿದ ವಿಶ್ರುತ್. ತರಲೆ ಮಾಡ್ತೀಯ ನೀನು ಎಂದ ಅವಳ ಕಿವಿಯ ಹಿಂಡುತ್ತಾ. ಸಾರಿ ಕಣೋ ಎಂದಳು ಕಿವಿ ಹಿಡಿದು. ನಕ್ಕರು ಎಲ್ಲ ಮನದುಂಬಿ ಅವರ ಪ್ರೀತಿ ತರಲೆಗೆ. ಸರಿ ಎಲ್ಲ ತಯಾರಾಗಿ ರೆಸಾರ್ಟ್ಗೆ ಹೋಗಿ ಬರೋಣ ಎಂದಾಗ ಎಲ್ಲ ಖುಷಿಯಿಂದ ತಯಾರಾಗಿ ಬಂದರು. ತಿಂಗಳಿಗೋ 2 ತಿಂಗಳಿಗೋ ಒಮ್ಮೆ ರೆಸಾರ್ಟ್ಗೆ ಹೋಗಿ ಅಲ್ಲ ಕಾಲ ಸವಸಿ ಬರುವುದು ರೂಢಿ. ಮನೆಯವರು ತಮ್ಮ ಪ್ರೀತಿ ಪಾತ್ರರಿಗೆ ಸಮಯ ಕೊಡಲಿ ಎಂಬುದು ವಸಿಷ್ಠ ಅವರ ಆಲೋಚನೆ. ಕೆಲಸದ ಒತ್ತಡದ ಮಧ್ಯೆಯೂ ಅಲ್ಲಿ ಕಾಲ ಕಳೆದು ಬರುತ್ತಾರೆ. ಅಂದು ಸಂಜೆ ರೆಸಾರ್ಟ್ನಿಂದ ಬಂದ ವಸಿಷ್ಠ ಅವರು ಆಚೆ ಹೋಗಿದ್ರು. ಮೈಥಿಲಿ ನಿಧಿ ಅಡುಗೆ ಮಾಡುತ್ತಿದ್ರೆ ಉಳಿದವರು ಹರಟುತ್ತಿದ್ರು. ಹೆಂಡತಿ ಬಾಯಿಲಿ, ಹೆಂಡತಿ ಬೇಗ ಬಾಯಿಲಿ ಎಂದು ಅರಚಿದ್ರು ವಸಿಷ್ಠ. ಅವರ ಕೂಗಿಗೆ ಎಲ್ಲ ಬಂದು ಸೇರಿದಾಗ, ಏನು ವಸಿ ಅಷ್ಟೊಂದು ಕೂಗೋದು ಎಂದು ಕೈ ಒರೆಸುತ್ತಾ ಬಂದವರ ಬಳಿ ಬಂದು, ಇವತ್ತು ಮಾರ್ಕೆಟಿಗೆ ಬಂದಿದೆ ಅಂತೆ ಈ ಚೈನ್, ಅದಕ್ಕೆ ತಗೊಂಡು ಬಂದೆ ಎಂದು ಅವರ ಕುತ್ತಿಗೆಗೆ ಚೈನ್ ಹಾಕಿದಾಗ ನಾಚಿದರು ಮೈಥಿಲಿ. ಅವರ ಪ್ರೀತಿ ಅಂದಿಗೂ ಇಂದಿಗೂ ಒಂದೇ. ವಸಿ, ಮಕ್ಕಳು ಮೊಮ್ಮಕ್ಕಳ ಮುಂದೆ ಏನ್ರಿ ನೀವು ಎಂದವರ ಕೆನ್ನೆಗೆ ಮುತ್ತಿಟ್ಟು, ಪ್ರೀತಿಗೆ ವಯಸ್ಸಿಲ್ಲ ಕಣೆ, ನಮ್ಮ ಪ್ರೀತಿ ನೋಡಿ ಅವರಿಗೂ ಆದರ್ಶ ಆಗಲಿ ಎಂದಾಗ ತಲೆದೂಗಿದರು ಎಲ್ಲ. ತಾತ, ಡಾರ್ಲಿಂಗ್ ನಿನ್ನ ಹೆಂಡತಿಗೆ ಅಷ್ಟೇನಾ, ನಾನು ಇದೀನಿ ಇಲ್ಲಿ ಎಂದಳು ಸಿರಿ ಮುಖ ಕುದಿಸಿಕೊಂಡು. ನಿನ್ನ ಮರೆಯೋಕ್ಕಾಗುತ್ತಾ ನನ್ನ ಮೊಮ್ಮಗಳೇ, ಅವಳಿಗೆ ಒಂದೆಳೆಯದು, ನಿಂಗೆ 2 ಎಂದು ಇಷ್ಟು ದಪ್ಪದ ಚೈನ್ ಅವಳ ಕೊರಳಿಗೆ ಹಾಕಿದ್ರು. ಮಾವ ಯಾಕೆ ತರೋಕೋದ್ರಿ, ವಾರಕ್ಕೆ ಒಂದರಂತೆ ಹಾಕಿದ್ರು ಸವಿಯದಷ್ಟು ಚೈನ್ ಇದ್ದಾವೆ. ನೀವು, ಅವಳಪ್ಪ, ಅಣ್ಣ, ವಿಶ್ ಸಾಲದಕ್ಕೆ ಅವ್ರ ಅತ್ತೆ ಈಗಲೇ ಒಡವೆ ಮಾಡಿಸಿದ್ದಾರೆ. ಇಷ್ಟೆಲ್ಲ ಇದ್ರೂ ಮತ್ತೆ ಒಂದು ಒಡವೆ ತಂದು ಅವಳ ಕಬೋರ್ಡಲ್ಲಿ ಬರೀ ಒಡವೆನೇ ಇದ್ದಾವೆ ಎಂದಳು ನಿಧಿ ಎಲ್ಲ ಉದ್ದೇಶಿಸಿ. ಮನೆಗಿರೋದು ಒಂದೇ ರಾಜ್ಕುಮಾರಿ ಅಂದಮೇಲೆ ನಾವು ಮಾಡಿಸೋದ್ರಲ್ಲಿ ಏನಿದೆ, ಅವಳಿಗಾಗೆ ಇದೆಲ್ಲ ಎಂದ ವೈಭವ್ ಮಗಳ ತಬ್ಬಿ. ಆಯಿತು ನೀವೆಲ್ಲ ಒಂದೇ ಅಲ್ವಾ, ಯಾವಾಗ ನನ್ನ ಮಾತು ಕೇಳಿದಿರ ನೀವೆಲ್ಲ ಎಂದು ಅತ್ತೆಯ ಪಕ್ಕ ನಿಂತಳು ನಿಧಿ. ಡ್ಯಾಡಿ, ಮಮ್ಮಿಗೆ ನೀವೇನು ಮಾಡಿಸಿ ಕೊಟ್ಟಿಲ್ಲ ಅಂತ ಕೋಪ ಎಂದಳು ಸಿರಿ ತನ್ನಪ್ಪನ ಕಿವಿಯಲ್ಲಿ. ಹೌದೌದು, ನಿನ್ನಮ್ಮ ಯಾವಾಗೂ ಅಷ್ಟೇ, ಹೊಟ್ಟೆ ಕಿಚ್ಚನ ಮೊಟ್ಟೆ ಕೋಳಿ ಎಂದು ನಕ್ಕ ಮಡದಿಯ ನೋಡಿ. ಹ್ಞೂ ಮತ್ತೆ ಮಮ್ಮಿ ವೈಫೈ ಅಂತ ಬನ್ನಿ ಆಗಿದೆ ನಿಮಗೆ ಎಂದ ನಿಧಿ ಅಡುಗೆ ಮನೆಗೆ ನಡೆದರೆ ಅಪ್ಪ ಮಗಳು ಐಫೈ ಕೊಟ್ಟುಕೊಂಡು ನಕ್ಕರು. ನೀವೆಲ್ಲ ಅಷ್ಟೇ, ನಮ್ಮನ್ನು ಗೋಳು ಹೊಯ್ಕೊಳ್ಳೋದ್ರಲ್ಲಿ ಇದಿರ ಅಲ್ವಾ ಎಂದು ತಾವು ಸೊಸೆ ಎಂದೇ ನಡೆದರು ಮೈಥಿಲಿ. ನಕ್ಕ ವಸಿಷ್ಠ ಮೊಮ್ಮಕ್ಕಳ ನೋಡಿ, ನೀವು ಚೆಸ್ ಬೋರ್ಡ್ ತೊಗೊಂಡು ಬಂದ್ರೋ, ಆಟ ಆಡೋಣ ಎಂದು ಮೂವರನ್ನು ಕೂರಿಸಿಕೊಂಡು ಆಟ ಆಡೋಕ್ಕೆ ತೊಡಿದ್ರು. ಗೊಂಬೆ ವಿಶ್ ಒಂದು ಪಕ್ಷ, ವಸಿ ವಿಶ್ರುತ್ ಒಂದು ಪಕ್ಷ. ಗೆಲ್ಲುವುದು ಯಾವಾಗಲೂ ವಸಿಗೆ. ಒಮ್ಮೊಮ್ಮೆ ಬಿಟ್ಟು ಕೊಟ್ಟರು ಅವರ ಜೊತೆ ಕೋಪ ಮಾಡಿಕೊಳ್ಳುವ ವಿಶ್ರುತ್. ಹಾಗಾಗಿ ತಾವೇ ಆಟ ಬಿಟ್ಟು ಕೊಡ್ತಿದ್ರು ಗೊಂಬೆ ವಿಶ್. ಅದು ಅವರಿಬ್ಬರ ಹೊಂದಾಣಿಕೆ. ದಿನಗಳು ಹೀಗೆ ಓಡುತ್ತಿದ್ವು. ಕೋಪ, ತರಲೆ, ಪ್ರೀತಿ ಎಲ್ಲದರ ಮಧ್ಯೆ ಆಗಾಗ ಟ್ರಿಪ್. ಎಲ್ಲ ಖುಷಿಯಿಂದ ಸಾಗುವಾಗ ಗೊಂಬೆ ಮೇಲೆ ಕಣ್ಣಿಟ್ಟಿದ್ದ ವೈಶಾಖ್ ಅವಳು ಒಬ್ಬಳೇ ಸಿಗುವ ದಿನಕ್ಕಾಗಿ ಕಾಯುತ್ತಿದ್ದ. ಅಂದು ಸ್ವಲ್ಪ ಜ್ವರ ಇರುವ ಕಾರಣ ವಿಶೇಷ್ ಕಾಲ್ಗೆ ಬಂದಿರಲಿಲ್ಲ. ಗೊಂಬೆಗೂ ಬರುವ ಮನವಿರಲಿಲ್ಲ. ಇದ್ರೂ ಬಂದಿದ್ಲು ಅಮ್ಮನ ಬಲವಂತಕ್ಕೆ. ಕ್ಲಾಸ್ ಮುಗಿದಾಗ ಯಾವುದೋ ಬುಕ್ ತೆಗೆದುಕೊಳ್ಳಲು ಬಂದದ್ಲು ಸಿರಿ. ಸಂಜೆ ಆಗಿದ್ದ ಕಾರಣ ಬೇಗ ಬೇಗ ಹುಡುಕುತ್ತಿದ್ದವಳ ಬಾಯಿಗೆ ಯಾರೋ ಬಟ್ಟೆ ಇಟ್ಟು ಬಿಟ್ಟರು. ಅರಚಲು ಆಗದೆ ಅಲ್ಲೇ ಒದ್ದಾಡುತ್ತಿದ್ಲು ಅವಳು. ಯಾರ್ಯಾರು ಇದ್ದೀರಾ, ಎಲ್ಲ ಬನ್ನಿ ಎಂದು ಕೂಗಿದರು ಒಮ್ಮೆ. ಉಳಿದಿದ್ದ ಒಂದಿಬ್ಬರು ಬಂದರು ಆಚೆಗೆ. ಬೀಗ ಹಾಕ್ತಿದ್ದೀನಿ ಎಂದು ಒಬ್ಬರು ಕೂಗಿದಾಗ ಕಷ್ಟದಿ ಬಿಡಿಸಿಕೊಂಡು ಓಡಿದ್ಲು ಗೊಂಬೆ ಬಾಗಿಲ ಕಡೆಗೆ. ಅಷ್ಟರಲ್ಲಿ ಲೈಬ್ರರಿ ಬೀಗ ಹಾಕಿ ನಡೆದರು ಅಲ್ಲಿನ ಸೂಪರ್ವೈಸರ್. ಇತ್ತ ಸಂಜೆ ಆಗುತ್ತಲೇ ತನ್ನ ಬ್ಯಾಗ್ ಎತ್ತಿಕೊಂಡು ಕ್ರಿಕೆಟ್ ಆಡಲು ನಿಂತಿದ್ದ ವಿಶ್ರುತ್. ಬುಕ್ ತೆಗೆದುಕೊಂಡು ನಾನು ಕಾರಿನಲ್ಲಿ ಹೋಗುವೆ ಎಂದಿದ್ಲು ಗೊಂಬೆ. ಹಾಗಾಗಿ ಅವ ಕ್ರಿಕೆಟ್ ಆಡಲು ಬಂದಿದ್ದ. ಅವನಿಗೆ ಕ್ರಿಕೆಟ್ ಅಂದರೆ ಹುಚ್ಚು ಪ್ರೀತಿ. ಲೇ ಮಿಲನ, ಇವತ್ತು ಮೂವಿಗೆ ಹೋಗೋಣ ಅಂದಿದ್ದೆ, ಇಲ್ಲಿ ಕರೆದುಕೊಂಡು ಬಂದಿದೆಯಾ ಎಂದಳು ಮಿಲನಳ ಗೆಳತಿ ಗೌರಿ. ಇರೆ, ನನ್ನ ಹುಡುಗನ ಮ್ಯಾಚ್ ಇದೆ ಎಂದು ಅವನು ಬ್ಯಾಗ್ ಎಸೆದಿದ್ದ ಜಾಗದಲ್ಲಿ ಕುಳಿತಳು ಅವನನ್ನೇ ನೋಡುತ್ತಾ. ವಿಶ್ರುತ್,
ನಿಂಗೆ ನಾನು ಕೊಡೋದು 2 ಓವರ್, ಅದರಲ್ಲಿ 5 ಸಿಕ್ಸ್ ಹೊಡೆದ್ರೆ ನಾನು 1000 ಕೊಡ್ತೀನಿ, ಇಲ್ಲ ನೀನು ಕೊಡಬೇಕು ಎಂದು ಬೆಟ್ ಕಟ್ಟಿದ ಅವನ ಗೆಳೆಯ ನೂತನ್. 5 6 ಹೊಡಿತೀನಿ, 1000 ರೆಡಿ ಮಾಡ್ಕೊ ಎಂದಾಗ ಬಾಲ್ ಹಿಡಿದು ಬಂದ ವಿದ್ವತ್. 6 8 ಸಿಕ್ಸ್ ಹೊಡಿಬೇಕು, ಇಲ್ಲ ಅಂದರೆ ಅವಳು ನನ್ನವಳು ಎಂದ ಚಪ್ಪಾಳೆ ತಟ್ಟುತ್ತಿದ್ದ ಮಿಲನಾಳ ನೋಡಿ. ಅಡ ಇಡೋದಕ್ಕೆ ಅವಳೇನು ವಸ್ತು ಅಲ್ಲ, ಮುಚ್ಕೊಂಡು ಜಾಗ ಬಿಡು ಎಂದ ವಿಶ್ರುತ್ ತನ್ನ ಗೆಳೆಯನ್ನು ನೋಡಿ. ಬೌಲ್ ಮಾಡೋ ಎಂದ ಬ್ಯಾಟ್ ನೇರವಾಗಿ ಹಿಡಿದು. ಆಗಲ್ಲ ಅಂತ ಒಪ್ಕೊಳ್ಳೋ, 12 ಬಾಲಲ್ಲಿ 6 ಸಿಕ್ಸ್ ಹೊಡೆಯೋ ನೀನು. ಗಂಡಸೆ ಆಗಿದ್ರೆ 8 ಸಿಕ್ಸ್ ಹೊಡೆದು ಮಿಲನನ ನಿನ್ನವಳು ಅಂತ ರಿಜಿಸ್ಟರ್ ಮಾಡ್ಕೊ ಎಂದಾಗ ಕೋಪ ಬಂದರೂ ತಡೆದ ವಿಶ್ರುತ್. 8 ಸಿಕ್ಸ್ ಹೊಡೆಯೋದು ದೊಡ್ಡದಲ್ಲ, ಅವಳನ್ನು ಅಡ್ಡ ತರಬೇಡ ಎಂದ ತಣ್ಣಗೆ. ಯಾಕೆ, ಅವಳನ್ನು ಕಳ್ಕೊತೀನಿ ಅಂತ ಭಯನಾ? ಭಯ ಇರಲೇಬೇಕಲ್ಲ, ಎಷ್ಟೇ ಆಗಲಿ ನಿನ್ನಪ್ಪ ಅಜ್ಜ ಕೂಡ ಅಂತವರ ಎಂದು ಹೇಳಿದೆ ಉಗ್ರನಾದವ. ನಿನ್ನ ಎಂದು ಬ್ಯಾಟ್ ಬೀಸಿ ಹೊಡೆಯಲು ಬಾಗಿ ತಪ್ಪಿಸಿಕೊಂಡವ. ಸಿಕ್ಸ್ ಹೊಡೆದು ಪ್ರೂವ್ ಮಾಡು ನಿನ್ನ ಫ್ಯಾಮಿಲಿಯಲ್ಲಿರೋರು ಗಂಡಸರು ಅಂತ ಎಂದಾಗ ಕೋಪದಿ ಹಲ್ಕಚ್ಚಿ ಬ್ಯಾಟ್ ಹಿಡಿದ ವಿಶ್ರುತ್ ಮೊದಲು 2 ಬಾಲ್ ಬೇಕೆಂದೇ ಅವನ ಮುಖಕ್ಕೆ ಹೊಡೆಯುವಂತೆ ಹಾಕಿದ. ಮೊದಲು ತಪ್ಪಿಸಿಕೊಳ್ಳಲು ನೋಡಿದ ವಿಶ್ರುತ್, ಅಲ್ಲಿಗೆ 2 ಬಾಲ್ ವೇಸ್ಟ್ ಆದವು. ನಂತರ ಕೋಪಗೊಂಡವ ಅವನ ನಡೆ ಊಹಿಸಿ ಬ್ಯಾಟ್ ಬೀಸಿದ. ಮೊದಲ ಸಿಕ್ಸ್ ಮಿಲನರ ಬಳಿ ಬಂದಾಗ ಬಾಲಿಗೊಂದು ಮುತ್ತು ಕೊಟ್ಟು ಎಸೆದ್ಲು. ಅದೇ ಕೋಪದಲ್ಲಿ ವೇಗವಾಗಿ ಬಾಲ್ ಹಾಕಿದ ವಿದ್ವತ್. ಅಲ್ಲಿಗೆ ಮತ್ತೊಂದು ಬಾಲ್ ಡಾಟ್ ಆಗಿತ್ತು. ಇನ್ನುಳಿದದ್ದು 8 ಬಾಲ್, ಅದರಲ್ಲಿ 7 ಸಿಕ್ಸ್ ಬಾರಿಸಬೇಕಿತ್ತು ಅವ. ಬಿಡಬೇಕಲ್ಲ ಅವ. 6 ಬಾಲಿಗೆ 6 ಸಿಕ್ಸ್ ಬಾರಿಸಿದ. ಇನ್ನೆರಡು ಎಸೆತದಲ್ಲಿ 1 ಸಿಕ್ಸ್ ಬಾರಿಸಬೇಕಿತ್ತು ಅವ. ಅಷ್ಟರಲ್ಲಿ ಯಾರೋ ಅರಚಿದಂತಾಗಿ ಏಕಾಗ್ರತೆ ಕಳೆದುಕೊಂಡವ 1 ಬಾಲ್ ಬಿಟ್ಟು ಬಿಟ್ಟ. ಏಯ್ ನೂತನ್, ಯಾರೋ ಅರಚಿದ ಹಾಗಾಯ್ತು ಅಲ್ವಾ ಎಂದ ವಿಶ್ರುತ್ ಉಬ್ಬು ಸಂಕುಚಿಸಿ. ಅಸಲಿಗೆ ಅರಚಿದ್ದು ಅವನ ತಂಗಿಯ. ಇಲ್ಲ ಕಣೋ ಎಂದ ನೂತನ್. ಅವನ ಗಮನ ಬೇರೆ ಇತ್ತಲ್ಲ. ಆದರೂ ಸಮಾಧಾನ ಇಲ್ಲ ಅವನಿಗೆ. ಯಾಕೋ ತೀರದ ಕಳವಳ. ಅಲ್ಲಿ ತನ್ನ ತಂಗಿ ನೋವು ಉಣ್ಣುವಾಗ ಇವನಿಗೆ ಸಂಕಟ ಆಗದೇ ಇರದೆ ಈಗ ಮಿಲನ ನನ್ನವಳು, ನೀನವಳ ತಂಟೆಗೆ ಬರೋ ಹಾಗಿಲ್ಲ ಎಂದ ವಿದ್ವತ್ ನುಡಿದಾಗ ತಲೆ ಕೊಡುವಿಕೊಂಡು ಆ ಯೋಚನೆ ಬಿಟ್ಟವ. ಇನ್ನೂ 1 ಬಾಲಿದೆ ಹಾಕೋ ಎಂದ ವಿಶ್ರುತ್. ಬೇಕೆಂದೇ ವೇಗವಾಗಿ ಬಂದು ಅವನ ಎದೆ ಎತ್ತರಕ್ಕೆ ಬಾಲಿಸಿದ ವಿದ್ವತ್. ಒಮ್ಮೆ ಮಿಲನಾಳ ನೆನೆದವ ಬ್ಯಾಟ್ ಎತ್ತಿ ಬೀಸಿದ್ದ. ಬಾಲ್ ಯಾರಿಗೂ ಕಾಣದಂತೆ ಹಾರಿ ಹೋಗಿತ್ತು. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ಪ್ರೀತಿಯಿಂದ ಕತೆ ಕೇಳ್ತಿರೋ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ಮಾಡ್ತಾ ಇರಿ.